ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಾಡಿಗೆ ಸ್ವಾಗತ. ನಾನು ಕಾರ್ತಿಕ್. ಮತ್ತೊಬ್ಬೆ ಪಶ್ಚಿಮ ಬಂಗಾಳ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಪಕ್ಷದ ಮೇಲಿನ ಹಿಡಿತ, ಪಕ್ಷದ ಬ್ಯಾಂಕ್ ಅಕೌಂಟ್, ಈಗ ಪಕ್ಷದ ಚಿಹ್ನೆಯೂ ಸಹ ಅವರಿಂದ ದೂರವಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇಷ್ಟೂ ದಿನಗಳ ಕಾಲ ಮಮತಾ ಬ್ಯಾನರ್ಜಿಯ ಪಕ್ಷದ ಒಂದೊಂದೇ ರೀತಿಯ ಪತನಗಳಾರಂಭವಾಗಿತ್ತು. ಇದೀಗ ಚಿಹ್ನೆಯೂ ಸಹ ಬೇರ್ಪಟ್ಬಿಟ್ರೆ, ಈಗ ಯಾರು ಬಂಡಾಯ ಎದ್ದು ಬಂದಿದ್ದಾರಲ್ಲ ಅವರ ಬೇಡಿಕೆಯಂತೆ ಚಿಹ್ನೆಯೂ ಸಹ ಅವರದ್ದೇ ಆದರೆ ಮಮತಾ ಬ್ಯಾನರ್ಜಿ ಮತ್ತೊಂದು ಹೊಸ ಪಕ್ಷ ಕಟ್ಟಬೇಕು ಅಥವಾ ಇದೇ ತೃಣಮೂಲ ಕಾಂಗ್ರೆಸ್ನ ಯಾವುದೋ ಒಂದು ಸಣ್ಣ ಹುದ್ದೆಯಲ್ಲೋ ಅಥವಾ ಮಾರ್ಗದರ್ಶಕಿಯಾಗೂ ಇರಬೇಕಾಗತ್ತೆ. ಸಂಪೂರ್ಣ ಪಕ್ಷದ ಮೇಲಿನ ಹಿಡಿತ ಈಗಾಗಲೇ ಕಳೆದುಕೊಂಡಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನೊಂದಿಗೆ ಸೋನಿಯಾ ಗಾಂಧಿಯವರ ಮಾತಿಗೆ ಬೆಲೆ ಕೊಟ್ಟು ಕಾಂಗ್ರೆಸ್ನೊಂದಿಗೆ ಯಾವುದೂ ನಮಗೆ ಗತಿ ಇಲ್ಲ, 98ಕ್ಕೂ ಮುಂಚೆ ನಾನು ನಿಮ್ಮಲ್ಲೇ ಇದ್ದೆ, ಮತ್ತೊಮ್ಮೆ ನಿಮ್ಮಲ್ಲೇ ಬರ್ತೀನಿ ಅಂತ ಕಾಂಗ್ರೆಸ್ನೊಂದಿಗೆ ಹೋಗಬೇಕಾಗತ್ತೆ. ಮಮತಾ ಬ್ಯಾನರ್ಜಿಯವರ ಒಂದೇ ಒಂದು ಚುನಾವಣೆಯ ಸೋಲು TMCಗೆ ಯಾವ ಸ್ಥಿತಿಗೆ ಕಳೆದುಕೊಂಡು ಬಂದಿದೆ ಅಂದರೆ 1.5-2 ತಿಂಗಳ ಅಂತರದಲ್ಲೇ ಒಂದೊಂದೇ ಆಗಿ 64 ಜನ ಶಾಸಕರು, ಮೊದಲಿಗೆ 52 ಜನ ಶಾಸಕರು, 64 ಜನ ಶಾಸಕರು, 20 ಜನ ಸಂಸದರು, 2 ರಾಜ್ಯಸಭೆ ಸದಸ್ಯರು ರಾಜೀನಾಮೆ ಕೊಟ್ಟಾಯಿತು. ಪಕ್ಷದ ಕಾರ್ಯಕರ್ತರು, ಪಕ್ಷದಲ್ಲಿ ಇದ್ದಂಥವರು ಯಾವ್ಯಾವ ರೀತಿಯಾದಂತಹ ವಧೆಯನ್ನು ತಿಂತಾ ಇದ್ದಾರೆ, ಇವನ್ ಮೊಯ್ತರರಿಗೂ ಕೂಡ ಮೊಟ್ಟೆ ಎಸೆತಾಗಿದೆ. ಇವೆಲ್ಲವೂ ಕೂಡ ಮಮತಾ ಬ್ಯಾನರ್ಜಿ ಕಾಣಬೇಕಾಯಿತು. ಈಗ ಅವರ ಚಿಹ್ನೆ 98ರಲ್ಲಿ ಆ ಚಿಹ್ನೆಗೂ ಸಹ ಒಂದು ಡೀಪ್ ಮೀನಿಂಗ್ ಇದೆಯಂತೆ. ತೃಣಮೂಲ ಕಾಂಗ್ರೆಸ್, ತೃಣಮೂಲ ಅಂದರೆ ಗ್ರಾಸ್ ರೂಟ್ಸ್ ರೀತಿಯಲ್ಲಿ 2 ಹೂವುಗಳು ಏನಿತ್ತು ಅಲ್ಲ, ಆ ಚಿಹ್ನೆ ನಮಗೆ ಬೇಕು ಅಂತೇಳಿ ತೃಣಮೂಲ ಕಾಂಗ್ರೆಸ್ನಿಂದ ಬಂಡಾಯ ಎದ್ದು ಬಂದಂತಹ ಶಾಸಕರು ಅಂದರೆ ರಿತಪ್ರಭಾ ಬ್ಯಾನರ್ಜಿಯ ನೇತೃತ್ವದಲ್ಲಿ ಬಂದಿರಲ್ಲ, ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗದವರೇ ಹೋಗಿದ್ದಾರೆ, ನಮ್ಮದೇ ನಿಜವಾದ TMC ಅಂತೇಳಿ ಪರಿಗಣಿಸಿ ಆ ಚಿಹ್ನೆಯನ್ನು ಸಹ ನಮಗೆ ಕೊಡಿ ಅಂತ. ಈ ಹಿಂದೆ ಮಹಾರಾಷ್ಟ್ರದ NCPಯಲ್ಲೇನಾಯಿತು, ಶಿವಸೇನೆಯಲ್ಲೇನಾಯಿತು ಅನ್ನೋದರ ವಿಶೇಷ ವಿವರಣೆ ನಿಮಗೆ ಅವಶ್ಯಕತೆ ಇಲ್ಲ. 2/3 ಶಾಸಕರೊಂದಿಗೆ ಶಿವಸೇನೆಯನ್ನು ಒಡೆದುಕೊಂಡು ಬಂದಂತಹ ಏಕನಾಥ್ ಶಿಂದೆ ಕೇವಲ ಶಾಸಕರನ್ನು ಮಾತ್ರ ಕರೆದುಕೊಂಡು ಬಂದಿಲ್ಲ, ಅವರ ಭವ್ಯ ಪರಂಪರೆಯಾಗಿ ಇದ್ದಂತಹ ಬಿಲ್ಲು ಬಾಣದ ಸಿಂಬಲನ್ನು ಸಹ ತೆಗೆದುಕೊಂಡು ಬಂದರು. ಸ್ಟಿಲ್ ಆ ಕೇಸ್ ಕೋರ್ಟ್ನಲ್ಲಿ ನಡೀತಾ ಇದೆ. ಕೋರ್ಟ್ ಅದನ್ನು ಏಕನಾಥ್ ಶಿಂದೆ ಅವರಿಗೆ ಕೊಟ್ಟಿದೆ, ಬಟ್ ಇನ್ನೂ ಕೇಸ್ ಇದೆ ಅದು. ಅದೇ ರೀತಿಯಾಗಿ ಅಧಿಕೃತವಾದಂತಹ ಶಿವಸೇನೆ ಏಕನಾಥ್ ಶಿಂದೆ ಅವ್ರದ್ದಾಯಿತು. NCP ಅಜಿತ್ ಪವಾರ್ ಕೂಡ ಅದೇ ಕೆಲಸ ಮಾಡಿದ್ರು. ಈಗ ಮಮತಾ ಬ್ಯಾನರ್ಜಿಯ ಪಕ್ಷದ ಬಂಡಾಯದ್ದು ಎದ್ದಂತಹ ಶಾಸಕರು, ಸಂಸದರೇನು ಕೇಳ್ತಾ ಇಲ್ಲ, ಶಾಸಕರು TMCಯ ಲೋಗೋವನ್ನು, ಆ ಚಿಹ್ನೆಯನ್ನು ಸಹ ಕ್ಲೈಮ್ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಮತ್ತೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅವರ ಇತಿಹಾಸವನ್ನು. 98ರಲ್ಲಿ ಕಾಂಗ್ರೆಸ್ನಿಂದ ಬೇರ್ಪಟ್ಟರು. ಕಾಂಗ್ರೆಸ್ಸಿಂದ ಬೇರ್ಪಟ್ಟ ನಂತರ ತೃಣಮೂಲ ಕಾಂಗ್ರೆಸ್ ಎಂಬ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಸರಳವಾಗಿ ಬದುಕಿದಂತಹ ರಾಜಕಾರಣಿಗಳ ಪೈಕಿ ಮಮತಾ ಬ್ಯಾನರ್ಜಿ ಕೂಡ ಒಬ್ಬರು ಈ ದೇಶದಲ್ಲಿ. ಯಾವುದೇ ರೀತಿ ಆಡಂಬರವಿಲ್ಲದೆ ಆ ಕಾಟನ್ ಸ್ಯಾರಿ ಏನು, ಮಾರುತಿ 800 ಕಾರ್ ಏನು, ಹವಾಯಿ ಚಪ್ಪಲಿ ಏನು, ಪುಟ್ಟದೊಂದು ಮನೆ ಏನು, ಯಾವುದೇ ರೀತಿ ಕುಟುಂಬ ಇಲ್ಲ, ಸಂಸಾರ ಇಲ್ಲ, ಏಕಾಂಗಿಯಾಗಿ ಹೋರಾಡಿದ್ರು. ಮಾಡಿದ ತಪ್ಪು ಏನಂತ ಹೇಳಿದ್ರೆ ತನ್ನ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿಯನ್ನು ಪಕ್ಷದಲ್ಲಿ ಕರೆದುಕೊಂಡು ಬಂದ ನಂತರ ಕೂಡ ಆತ ಹೇಳಿದಕ್ಕೆಲ್ಲವೂ ಕೂಡ ತಲೆಯನ್ನು ಅಲುಗಾಡಿಸಿದ್ದು. ಯಾಕೆ ಅಭಿಷೇಕ್ ಬ್ಯಾನರ್ಜಿಗೆ ಇಷ್ಟರ ಸೊಕ್ಕು ಬಂತು? ಆ ಕುಟುಂಬದಲ್ಲಿ ಹುಟ್ಟಿದೆ ಅಂತ ಕಾರಣಕ್ಕೆ ಬಂತ? ನನ್ನ ಅತ್ತೆ ಈ ರಾಜ್ಯದ ಮುಖ್ಯಮಂತ್ರಿ, ಇನ್ನೂ ಒಂದು 15-20 ವರ್ಷಗಳ ಕಾಲ ನಮಗೇನು ಯಾರು ಮಾಡೋಕ್ಕಾಗೋದಿಲ್ಲ ಅಂತ ಬಂತ? ಗೊತ್ತಿಲ್ಲ. 2019ರಲ್ಲೇ ಸುವೇಂದ್ರ ಅಧಿಕಾರಿ, ಸಿಟ್ಟಿಂಗ್ ಚೀಫ್ ಮಿನಿಸ್ಟರಿಗೆ ವೆಸ್ಟ್ ಬೆಂಗಾಲಿನ ಸುವೇಂದ್ರ ಅಧಿಕಾರಿ ಪಕ್ಷದಿಂದ ಹೊರಗೆ ಬಂದರು. ತದನಂತರ ಇವರಿಗೆ ಸ್ಟ್ರಾಂಗ್ ಕೇಡರ್ ಬೇಸ್ ಇತ್ತು ತೃಣಮೂಲ ಕಾಂಗ್ರೆಸ್ಸಿಗೆ. ಕಾರ್ಯಕರ್ತರಿದ್ದರು.
21 ಸಹ ಗೆಲುವಿನ ನಿರೀಕ್ಷೆ ಇತ್ತು. ಅದೇ ರೀತಿ ಪ್ರಚಂಡ ಗೆಲುವನ್ನು ಸಾಧಿಸಿದರು. ಆಗ ಯಾವುದೇ ಶಾಸಕರು, ಸಂಸದರು ಇವರ ವಿರುದ್ಧವಾಗಿ ಮಾತನಾಡಲಿಕ್ಕಾಗಲಿಲ್ಲ. ಮಾತನಾಡಿದ್ರೆ ರಾಜಕೀಯ ಭವಿಷ್ಯವನ್ನು ಮುಗಿಸ್ಬಿಡ್ತಾರೆ. ಸಹಿಸಿಕೊಂಡು ಬಂದರು. ಎಲ್ಲಿಯ ತನಕ ಅಂದರೆ BJP ಬಹುಮತವನ್ನು ಪಡೆಯುವ ತನಕ. ಲ್ಯಾಂಡ್ಸ್ಲೈಡ್ ವಿಕ್ಟರಲ್ಲಿ BJP ಬಂತೀಗ. ಸಾಕು, ನಿನಗೆ ಅಧಿಕಾರ ಇಲ್ಲ, ಈಗ ನಿಮಗೆ ಅಧಿಕಾರ ಇಲ್ಲ, ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ ಅಂತ 64 ಜನ ಶಾಸಕರು ಬಂದರು. ಸಂಸದರು ಯಾವ ಕಾರಣಕ್ಕೆ ಹೋದರು ಅವರು NDA ಮೈತ್ರಿಕೂಟಕ್ಕೆ ಅನ್ನೋದರ ಚರ್ಚೆಯ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಅವರಿಗೆ TMCಯ ಮಮತಾ ಬ್ಯಾನರ್ಜಿಯ ಅಳಿಯನ ದಬ್ಬಾಳಿಕೆ ಅದ್ಯಾವುದು ಕೂಡ ಮ್ಯಾಟ್ರ್ ಆಗಿಲ್ಲ. ಅವರು ಆಮಿಷ ಬಂದಿದೆ NDA ಮೈತ್ರಿಕೂಟದಿಂದ, ಅವರಿಗೆ 2/3 ಮೆಜಾರಿಟಿ ಬೇಕು, ಹಾಗಾಗಿ ಅವ್ರು ಹೋದರು. ಬಟ್ ಇಲ್ಲಿ ಶಾಸಕರ ಬಗ್ಗೆ ಮಾತ್ರ ಮಾತಾಡೋಣ. ಇಷ್ಟು ವರ್ಷಗಳ ಕಾಲ ದಬ್ಬಾಳಿಕೆ, ಯಾವ್ಯಾವ ಸಚಿವರಿಡ್ತಾರೆ ಅವರ ಇಲಾಖೆಗಳಲ್ಲಿ ವರ್ಗಾವಣೆ ಆಗಬೇಕಂದ್ರೆ ಅಭಿಷೇಕ್ ಬ್ಯಾನರ್ಜಿ ಸಿಗ್ನೇಚರ್ಗಳು ಬೇಕಾಗಿತ್ತು. ಈತ ಡೈಮಂಡ್ ಹಾರ್ಬರ್ ಕ್ಷೇತ್ರದಿಂದ 7,10,000 ಮತಗಳ ಲೀಡ್ ಹೆಂಗಿದ್ದ ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದೆ ಅವತ್ತು. 7,10,000 ಲೀಡ್ ನಿಜಕ್ಕೂ ಅದು ಅಕ್ರಮ ಮತಗಳಿಂದ ಬಂತ? ಅದು ಅಕ್ರಮ ಮತಗಳಿಂದ ಬರಲಿಕ್ಕಿಲ್ಲ. ಜನರಿಗೆ ದಬ್ಬಾಳಿಕೆ ಹಾಕಿ ಹೆದರಿಸಿ ಬೆದರಿಸಿ ತೆಗೆದುಕೊಂಡಿರೋದು ಓಟ್ ಇರಬಹುದು. ಆಯ್ತು, ಈಗ ಗೆದ್ದಿದ್ದಾಗಿದೆ. ಲೋಕಸಭೆ ಸಂಸದ ತೊಡೆ ತಟ್ಟಿ ಹೇಳಿದರು ಸಾಹೇಬರು ಸಂಸತ್ನಲ್ಲಿ ನಿಂತ್ಕೊಂಡು, ನನಗೆ ಎಷ್ಟು ಲೀಡಿಂದ ಗೆಲ್ಲಿಸಿದ್ದಾರೆ ಅಂತ. ಫಾಲ್ಟ್ ಅದೆಲ್ಲ ಯಾಕೆ ಸೋಲಿಸಿದ್ರು ಈ ಬಾರಿ? ದ ಮಾರಲ್ ಆಫ್ ದ ಸ್ಟೋರಿ, ಈಗ ಈ ತೃಣಮೂಲ ಕಾಂಗ್ರೆಸ್ನ ಪತನ ಇದೆಯಲ್ಲ ಪಶ್ಚಿಮ ಬಂಗಾಳದಲ್ಲಿ, ಈ ದೇಶದ ಪ್ರತಿಯೊಂದು ಪ್ರಾದೇಶಿಕ ಪಕ್ಷ ಯಾರು ಏಕಾಂಗಿಯಾಗಿ ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ, ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಕೂಡ ಒಂದು ಪಾಠ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಶಿವಸೇನೆಯನ್ನು ಒಡೆದಾಗ, ಅಜಿತ್ ಪವಾರ್ NCPಯನ್ನು ಒಡೆದಾಗಲೇ ಮಮತಾ ಬ್ಯಾನರ್ಜಿ ಅಭಿಷೇಕ್ ಬ್ಯಾನರ್ಜಿಯಿಂದ ದೂರ ಇಡಬೇಕಾಗಿತ್ತು. ದೂರ ಇಡಲಿಲ್ಲ ಅಂತ ಹೇಳಿದ್ರು ಕೂಡ ಹಿರಿಯ ನಾಯಕರು ಯಾರಿದ್ದಾರೆ ಪಕ್ಷದಲ್ಲಿರುವಂಥವರು, ಅವರಿಗೆ ಅಭಿಷೇಕ್ ಬ್ಯಾನರ್ಜಿ ಆಡುವಂಥ ಮಾತುಗಳು, ಅವರ ಇಲಾಖೆಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮೂಗು ತೋರಿಸ್ತಾ ಇರುವಂಥದ್ದೆಲ್ಲವನ್ನು ಕೂಡ ಕಡಿವಾಣ ಹಾಕಬೇಕಾಗಿತ್ತು ಮಮತಾ ಬ್ಯಾನರ್ಜಿ. ಈವನ್ ಇಲ್ಲಿಯ ತನಕವೂ ಕೂಡ ಮಮತಾ ಬ್ಯಾನರ್ಜಿ ಆ ಅಭಿಷೇಕ್ ಬ್ಯಾನರ್ಜಿ ಹೇಳಿದಂತೆ ಕೇಳ್ತಾ ಇದ್ದಾರೆ. ಆತ ಶಾಸಕರ ಸಹಿಗಳನ್ನು ಫೋರ್ಜರಿ ಮಾಡಿದಾಗಲೂ ಕೂಡ ಇದಕ್ಕೆ ಮಾತನಾಡಿಲ್ವಂತೆ. ಎಲ್ಲ ಇವರು ಹೇಳಿದಂತೆ ಆಗಬೇಕು, ಪಕ್ಷದಲ್ಲಿ ಜನ ಆಯ್ಕೆ ಮಾಡಿರುವಂಥ ಶಾಸಕರುಗಳ ಲೆಕ್ಕಕ್ಕೆ ಇಲ್ಲ. ಸರಿಯಾದ ರೀತಿಯಲ್ಲಿ ಪಾಠ ಕಲಿಸ್ತಾರೆ. ನಾನು ನಿಜಕ್ಕೂ ಕೂಡ ಇದನ್ನು ಹೃದಯಪೂರ್ವಕವಾಗಿ ಬೆಂಬಲಿಸ್ತೇನೆ. ಇಷ್ಟು 15 ವರ್ಷಗಳ ಆಡಳಿತ, ದಬ್ಬಾಳಿಕೆ, ಆ ಕರ್ಮ ಅಂದರೆ ಆ ಕೆಲಸಗಳ ಪ್ರತಿಫಲವನ್ನು ನೀವು ಅನುಭವಿಸ್ತಾ ಇದ್ದೀರಿ. 2007-8ರಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಹಂಚಿಕೆ ಮಾಡಿದಂತಹ ರೈತರ ಭೂಮಿಯಲ್ಲಿ, ಆದಿತ್ಯ ಬಿರ್ಲಾ ಗ್ರೂಪಿಗೆ ಹಂಚಿಕೆ ಮಾಡಿದ ಭೂಮಿಯಲ್ಲಿ ನಿಮ್ಮ ಸರ್ಕಾರ ಬಂದಾಗ ಅದನ್ನು ಯಾರ್ಯಾರಿಗೆ ಯಾವ ಟ್ರಾನ್ಸ್ಫರ್ ಆಯಿತು, ನಿಮ್ಮ ಅಭಿಷೇಕ್ ಬ್ಯಾನರ್ಜಿ ಪರಮಾಪ್ತನ ಅಕೌಂಟಿಗೆ ಎಷ್ಟು ಹಣ ಬಂತು, ಇವೆಲ್ಲವೂ ಕೂಡ ತನಿಖೆ ಆಗ್ತಾ ಇದೆ. ಈಗ ಆಗಬೇಕು ತನಿಖೆ. ಅಂದರೆ ಮೊಟ್ಟೆ ಹೊಡೆದದ್ದು, ಚಪ್ಪಲಿ ಎಸೆತ ಮಾಡಿದ್ದು, ಇವು ಯಾವನ್ನೂ ಕೂಡ ಸಹಿಸಿಕೊಳ್ಳೋದಿಲ್ಲ. 15 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ BJPಯ ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತರು, ಕಮ್ಯುನಿಸ್ಟ್ನ ಕಾರ್ಯಕರ್ತರು ನರಕ ಯಾತನೆಯನ್ನು ಅನುಭವಿಸಿದ್ರು. 16ರಿಂದ BJP ಕಾರ್ಯಕರ್ತರು ಉಟ್ಕೊಂಡಿತ್ತು. 21ರಲ್ಲಿ ಯಾವಾಗ BJP ಒಂದು ಸ್ಟ್ರಾಂಗ್ ಅಪೋಸಿಷನ್ ಆಯಿತು, ಅಲ್ಲಿಂದ BJPಯ ಉದಯನೇ ಆಯಿತು. ಮತ್ತೊಂದು ರೂಪದಲ್ಲಿ ಬಂತು BJP. ಅಂದರೆ ಕಮ್ಯುನಿಸ್ಟ್ನವರೆಲ್ಲ ಬಹುತೇಕರು BJPಗೆ ಜಾಯ್ನ್ ಆದರು. ಈಗ ಸುವೇಂದ್ರ ಅಧಿಕಾರಿ ಅವರು ಹಿಸ್ಟಾರಿಕ್ ಡಿಸಿಷನ್ಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಸರ್ಕಾರದ ಪಡೆಗೆ ಸರ್ಕಾರ ಒಂದು ಕಂಫರ್ಟೇಬಲ್ ಆಗಿ ಇಂದಿನ ಕಲ್ಚರ್ಗಳಲ್ಲೆಲ್ಲವನ್ನು ಕೂಡ ಮೀರಿ ಸರ್ಕಾರ ನಡೀತಾ ಇದೆ. ಇದೇ ರೀತಿ ನಡೆದುಕೊಂಡು ಹೋಗಲಿ. ಪಶ್ಚಿಮ ಬಂಗಾಳ BJPಯಿಂದ ಆಳ್ತಾ ಇದೆಯೋ, ಅದು ಸುವೇಂದ್ರ ಅಧಿಕಾರಿ ಮುಖ್ಯಮಂತ್ರಿ ಅಂತ ಅಲ್ಲ. ಹಿಂದೆ ಮಮತಾ ಬ್ಯಾನರ್ಜಿ ಮಾಡಿದ ಅಧ್ವಾನಗಳೆಲ್ಲ ಬದಲಾಗಬೇಕು. ಗಡಿಭಾಗವನ್ನು ಹಂಚಿಕೊಳ್ಳುವಂಥ ರಾಜ್ಯ ಅದು. ಒಟ್ಟಾರೆಯಾಗಿ ಹೇಳೋದೇ ಆದರೆ ಪಶ್ಚಿಮ ಬಂಗಾಳ ರಾಜಕೀಯದ ಮತ್ತೊಂದು ತಲೆಮಾರು ಮತ್ತು ಒಂದು ರೀತಿ ರಾಜಕಾರಣ ಶಿಫ್ಟ್ ಆಗಿದೆ. ಹಿಂಸೆ, ಅಹಂಕಾರ ಇವ್ಯಾವು ಕೂಡ ಇನ್ನು ಮುಂದೆ ನಡೆಯೋದಿಲ್ಲ ಅನ್ನೋದನ್ನು ಪಶ್ಚಿಮ ಬಂಗಾಳದ ಜನತೆ, ಅದರಲ್ಲೂ TMCಯ ಶಾಸಕರೇ ಸಾಬೀತು ಮಾಡಿದ್ದಾರೆ. ಪಕ್ಷದ ಚಿಹ್ನೆಯು ಕೂಡ ಮಮತಾ ಬ್ಯಾನರ್ಜಿಯಿಂದ ಕೈ ತಪ್ಪುವ ಸಾಧ್ಯತೆ ಇದೆ. ಇದರೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸ್ವತ್ವಾಣಿ, ಇದು ಸ್ವಂತಿಕೆಯ ಧ್ವನಿ. ನಮಸ್ಕಾರ.